ಗೌರ್ಮೆಂಟ್ ಸಿ ಎ ಸೈಟ್ ಅಲಾಟ್ ಆಗಿದೆಯಲ್ಲ, ಒಂದು ಸೈಟ್ ಅಲಾಟ್ ಆಗ್ಬೋದು. ಒಬ್ಬ ಮನುಷ್ಯನಿಗೆ ಒಂದು ಸಿ ಎ ಸೈಟ್ ಅಲಾಟ್ ಆಗ್ತದೆ. ಯಾವುದೇ ವ್ಯಕ್ತಿಯಾಗಲಿ, ಯಾರೇ ನೀವು ಜನಪ್ರತಿನಿಧಿ ಯಾರೇ ಆಗಲಿ, ಸರ್ಕಾರದಿಂದ ಒಂದು ಸಿ ಎ ಸೈಟ್ನ ಕೊಡ್ತಾರೆ. ಇವ್ರಿಗೆ 4 ಕೊಡ್ತಾರೆ. ಒಂದು ಎರಡು ಬಿ ಡಿ ಎದಲ್ಲಿ, ಒಂದು ಮೂಡಾದಲ್ಲಿ, ಒಂದು ಹೌಸಿಂಗ್ ಬೋರ್ಡಲ್ಲಿ. ಸೊ ಇಷ್ಟು ಆಸ್ತಿ ಬಂದು ಒಂದು ಸಲ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ತದೆ, ಯಾರ್ಯಾರಿಗೆ ಈ ಥರ 2-3 ಆಸ್ತಿ ಆಗಿದೆ ಆ ಆಸ್ತಿಯನ್ನು ಮತ್ತೆ ವಾಪಸ್ ಕೊಡಿ ಅಂತೇಳಿ ಎಂತೆಂದು ನ್ಯಾಯಮೂರ್ತಿಗಳೆಲ್ಲ ವಾಪಸ್ ಕೊಟ್ಟಿದ್ದಾರೆ. ಇವ್ರು ಕೊಡಲ್ಲ. ಇವರು ಅದು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ. ಇವತ್ತು ಸದಾಶಿವನಗರ ಏನು ರೇಟ್ ಇದೆ ಇವತ್ತೆಲ್ಲ ಬೆಂಗಳೂರಿನಲ್ಲಿ, ಎಲ್ಲ ಬೆಂಗಳೂರು ಆಸ್ತಿ ಹೇಳ್ತಾರೆ. ನಾನು ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು. ಇವತ್ತು ಯಾವುದು ರಾಮಯ್ಯ ಕಾಲೇಜ್ ಕಡೆ ಏನು ಇದೆ ಡಾಲಸ್ ಕಾಲೋನಿ, ಇವತ್ತು ಅತಿ ಹೆಚ್ಚು ಬೆಲೆ ಬಾಳ 55-60 ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಓಡ್ತೈತೆ ಅಲ್ಲಿ ಅಂತ. 12,000-13,000 ಅಡಿ ಜಾಗ ಇವ್ರಿಗೆ ಮಂಜೂರಾಗಿರೋದು, ಇವ್ರಿಗೆ ಗ್ರಾಂಟ್ ಆಗಿರೋದು ಇವ್ರಿಗೆ. ಅದು ಯಾವುದು ವಾಪಸ್ ಕೊಡಲ್ಲ. ಅದರಲ್ಲಿ ಹಿಂದೆ ಆಗಿದೆ, ಅದು ಕೊಡಲ್ಲ ವಾಪಸ್ ಇವರು. ಇವತ್ತು ಕೂಡ ಓನರ್ ನಾನೇ ಡಿಕ್ಲೇರ್ ಮಾಡ್ಕೊತಾನೆ. ಎಸ್, ನಾನೇ ಓನರ್ ಅಂತ ಒಂದು ನಿನ್ನ ಸಿವಿಲ್ ಸೂಟ್ ಬೇರೆ ಹಾಕಿನ ಅವ್ರ ಅತ್ತೆ ಮೇಲೆ. ಅವರ ತಂದೆಯ ತಂಗಿ ಏನಿದ್ದಾರೆ ಅಲ್ಲಿ, ಶ್ರೀಕಂಠಯ್ಯನ ಸೊಸೆ ರಾಧಮ್ಮ ಅಂತಂತೇಳಿ, ರಾಜೇಶ್ವರಿ ಅಂತ, ಅವ್ರ ಮೇಲೆ ಇವನು ಕೇಸ್ ಬೇರೆ ಹಾಕಿದ್ದಾನೆ. ಆ ಆಸ್ತಿ ನಾನೇ ಮಾಲೀಕ, ನಾನೇ ಓನರು, ಅಫಿಡೇವಿಟ ಕೂಡ ಹಾಕಿ ನಾನೆಲ್ಲ ಕೊಟ್ಟಿದ್ದೀವಿ ನಾವಲ್ಲಿ. ಹಾಗಾಗಿ ಇದೆಲ್ಲ ಕುಣಿಗೆ ಸುತ್ಕತ್ತದೆ. ಅವನು ಕೂಡ 6 ವರ್ಷ ಚುನಾವಣೆಯಿಂದ ಹೊರಗಿರ್ತಾನೆ. ಒಟ್ಟು ಹಾಸನ ಜಿಲ್ಲೆಯಲ್ಲಿ 2 ರಾಜಕೀಯ ಕುಟುಂಬ ಹೊರಗಡೆ ಹೋಗ್ಬಿಟ್ರೆ ಪ್ರಾಮಾಣಿಕರಿಗೆ ಅವಕಾಶ ಆಗ್ತದೆ. ಇನ್ನು ಗೌರ್ಮೆಂಟ್ ಸಿ ಎ ಸೈಟ್ ಅಲಾಟ್ ಆಗಿದೆಯಲ್ಲ, ಒಂದು ಸೈಟ್ ಅಲಾಟ್ ಆಗ್ಬೋದು. ಒಬ್ಬ ಮನುಷ್ಯನಿಗೆ ಒಂದು ಸಿ ಎ ಸೈಟ್ ಅಲಾಟ್ ಆಗ್ತದೆ. ಯಾವುದೇ ವ್ಯಕ್ತಿಯಾಗಲಿ, ಯಾರೇ ನೀವು ಜನಪ್ರತಿನಿಧಿ ಯಾರೇ ಆಗಲಿ, ಸರ್ಕಾರದಿಂದ ಒಂದು ಸಿ ಎ ಸೈಟ್ನ ಕೊಡ್ತಾರೆ. ಇವ್ರಿಗೆ 4 ಕೊಡ್ತಾರೆ. ಒಂದು ಎರಡು ಬಿ ಡಿ ಎದಲ್ಲಿ, ಒಂದು ಮೂಡಾದಲ್ಲಿ, ಒಂದು ಹೌಸಿಂಗ್ ಬೋರ್ಡಲ್ಲಿ. ಸೊ ಇಷ್ಟು ಆಸ್ತಿ ಬಂದು ಒಂದು ಸಲ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ತದೆ, ಯಾರ್ಯಾರಿಗೆ ಈ ಥರ 2-3 ಆಸ್ತಿ ಆಗಿದೆ ಆ ಆಸ್ತಿಯನ್ನು ಮತ್ತೆ ವಾಪಸ್ ಕೊಡಿ ಅಂತೇಳಿ ಎಂತೆಂದು ನ್ಯಾಯಮೂರ್ತಿಗಳೆಲ್ಲ ವಾಪಸ್ ಕೊಟ್ಟಿದ್ದಾರೆ. ಇವ್ರು ಕೊಡಲ್ಲ. ಇವರು ಅದು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ. ಇವತ್ತು ಸದಾಶಿವನಗರ ಏನು ರೇಟ್ ಇದೆ ಇವತ್ತೆಲ್ಲ ಬೆಂಗಳೂರಿನಲ್ಲಿ, ಎಲ್ಲ ಬೆಂಗಳೂರು ಆಸ್ತಿ ಹೇಳ್ತಾರೆ. ನಾನು ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು. ಇವತ್ತು ಯಾವುದು ರಾಮಯ್ಯ ಕಾಲೇಜ್ ಕಡೆ ಏನು ಇದೆ ಡಾಲಸ್ ಕಾಲೋನಿ, ಇವತ್ತು ಅತಿ ಹೆಚ್ಚು ಬೆಲೆ ಬಾಳ 55-60 ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಓಡ್ತೈತೆ ಅಲ್ಲಿ ಅಂತ. 12,000-13,000 ಅಡಿ ಜಾಗ ಇವ್ರಿಗೆ ಮಂಜೂರಾಗಿರೋದು, ಇವ್ರಿಗೆ ಗ್ರಾಂಟ್ ಆಗಿರೋದು ಇವ್ರಿಗೆ. ಅದು ಯಾವುದು ವಾಪಸ್ ಕೊಡಲ್ಲ. ಅದರಲ್ಲಿ ಹಿಂದೆ ಆಗಿದೆ, ಅದು ಕೊಡಲ್ಲ ವಾಪಸ್ ಇವರು. ಇವತ್ತು ಕೂಡ ಓನರ್ ನಾನೇ ಡಿಕ್ಲೇರ್ ಮಾಡ್ಕೊತಾನೆ. ಎಸ್, ನಾನೇ ಓನರ್ ಅಂತ ಒಂದು ನಿನ್ನ ಸಿವಿಲ್ ಸೂಟ್ ಬೇರೆ ಹಾಕಿನ ಅವ್ರ ಅತ್ತೆ ಮೇಲೆ. ಅವರ ತಂದೆಯ ತಂಗಿ ಏನಿದ್ದಾರೆ ಅಲ್ಲಿ, ಶ್ರೀಕಂಠಯ್ಯನ ಸೊಸೆ ರಾಧಮ್ಮ ಅಂತಂತೇಳಿ, ರಾಜೇಶ್ವರಿ ಅಂತ, ಅವ್ರ ಮೇಲೆ ಇವನು ಕೇಸ್ ಬೇರೆ ಹಾಕಿದ್ದಾನೆ. ಆ ಆಸ್ತಿ ನಾನೇ ಮಾಲೀಕ, ನಾನೇ ಓನರು, ಅಫಿಡೇವಿಟ ಕೂಡ ಹಾಕಿ ನಾನೆಲ್ಲ ಕೊಟ್ಟಿದ್ದೀವಿ ನಾವಲ್ಲಿ. ಹಾಗಾಗಿ ಇದೆಲ್ಲ ಕುಣಿಗೆ ಸುತ್ಕತ್ತದೆ. ಅವನು ಕೂಡ 6 ವರ್ಷ ಚುನಾವಣೆಯಿಂದ ಹೊರಗಿರ್ತಾನೆ. ಒಟ್ಟು ಹಾಸನ ಜಿಲ್ಲೆಯಲ್ಲಿ 2 ರಾಜಕೀಯ ಕುಟುಂಬ ಹೊರಗಡೆ ಹೋಗ್ಬಿಟ್ರೆ ಪ್ರಾಮಾಣಿಕರಿಗೆ ಅವಕಾಶ ಆಗ್ತದೆ. ಇನ್ನು